ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೇಳಕ್ಕೆ ಹೋಗ್ತಿರೋದು ಒಂದು ಕಥೆಯಲ್ಲ, ಇದು ವ್ಯಥೆ ಅಂತಲೂ ಅನ್ಬೋದು ನೀವು. ಇದು ಒಂದು ಕರಾಳ ಕಥೆ ಅನ್ಬೋದು, ಕೆಟ್ಟ ಕಥೆ ಅನ್ಬೋದು ಸ್ನೇಹಿತರೆ. ಯಾಕಂದರೆ ಒಬ್ಬಳು ತಾಯಿ ತನ್ನ ಮಗನಿಗೆ ತನಗಿಷ್ಟ ಆದಂಥ ಪಲ್ಯ ಅಡುಗೆ ಮಾಡಲ್ಲ, ಯಾಕಂದರೆ ಅದು ಮಗ ಅಥವಾ ಮಗಳಿಗೆ ಇಷ್ಟ ಆಗಲ್ಲ ಅಂತ. ಆದರೆ ಆ ಮಗ ಏನು ಮಾಡ್ದ, ಒಂದು ದಿವಸ ಸಣ್ಣನ ಇದ್ದಾಗಿಂದ ಬೆಳೆದು ತಾಯಿ ಕೈ ತುತ್ತಿಂದು ಪ್ರೀತಿ ಉಂಡು ಎಲ್ಲ ರೀತಿ ಬೆಳೆದು ದೊಡ್ಡವನಾದ ತಕ್ಷಣ ಒಂದು ಚಲೋ ಜಾಬ್ ಸಿಕ್ತು. ಊರು ಬಿಟ್ಟು ಹೋದ ತಕ್ಷಣ ಒಂದು ಮದುವೆ ಆಯಿತು. ಕೆಲಸ ಅಂತೂ ಸಿಕ್ಕಿತ್ತು, ಮದುವೆ ಆಯಿತು. ಹೋದ ತಕ್ಷಣ ಅಲ್ಲಿ ಆ ಜನರ ಜೊತೆ ಬೆರೆತು ಆ ಮೈಂಡ್ಸೆಟ್ ಚೇಂಜ್ ಆಗಿ ಇದ್ದಂಥ ಅಟ್ಮಾಸ್ಫಿಯರ್ ಚೇಂಜ್ ಆಗಿ ಅವನು ಮಾಡ್ದ ಆ ತಾಯಿನ ತನ್ನ ಜೊತೆ ಕರ್ಕೊಂಡು ಹೋಗೋದೆ ಆಶ್ರಮದಲ್ಲಿ ಇಟ್ಬಿಟ್ಟ. ಆಶ್ರಮದಲ್ಲಿ ಇಟ್ಟಿದ್ದು ತಾಯಿ ಕುರುಡಿ, ತಾಯಿ ಕಾಣಲ್ಲ ಅಂತ. ಬಟ್ ಅವನಿಗೆ ನಿಜ ಗೊತ್ತಿರಲಿಲ್ಲ ಯಾರು ಕುರುಡ ಅಂತ. ಆಶ್ರಮದಲ್ಲಿ ಇಟ್ಟಾಗಿಂದ ಫೋನ್ ಮಾಡೋದು ತಾಯಿ ಅವಾಗವಾಗ. ಆದರೆ ಅವ್ನಿಗದು ಫೋನ್ ಮಾಡಿದಾಗ ಒಮ್ಮೆ ಇರಿಟೇಟ್ ಆಗ್ತಿತ್ತು. ಆದರೆ ಅವನಿಗೆ ಗೊತ್ತಿದ್ದಿದ್ದಿಲ್ಲ, ಆ ತಾಯಿಗೆ ಒಂದು ಕ್ಷಣ ಮಾತಾಡದಿದ್ರೆ, ಆ ಉಸಿಲು ಕೇಳ್ದಿದ್ರಿ ಈ ಮಗ ಹೆಂಗಿದ್ದಾನೋ, ಏನಿದ್ದಾನೋ, ಏನು ದುಃಖ ಇದ್ದಾನೋ, ಸಂತೋಷದಿಂದಿದ್ದಾನೋ, ಸುಖ ದುಃಖ ಹಂಚಿಕೊಳ್ಳೋಕೆ ತಾಯಿ ಜೊತೆ ಯಾರು ಇದ್ದಿದ್ದಿಲ್ಲ ಸಹ. ಒಂದಿನ ಏನಾಯಿತು, ಆ ತಾಯಿಗೆ ಬರ್ತಾ ಏಜಲ್ಲ ಸ್ನೇಹಿತರೆ, ವಯಸ್ಸಾಗ್ತಾ ಏನು ಸಣ್ಣವ್ರಾಗ್ತಾರೆ ಅವರು, ಏಜ್ ಆಗ್ತಾ ಸಣ್ಣವ್ರಾಗ್ತಾರಲ್ಲ, 60 ಆದಮೇಲಿಂದ ಅವರಿಂದ ದೊಡ್ಡವರಾಗಲ್ಲ. ಹಾಗೇನಾಯಿತು, ಈ ರೋಗ ರುಜಿನ ಅಥವಾ ಕಾಯಿಲೆ ಅನ್ಬೋದು, ಇದರಿಂದ ಆ ತಾಯಿ ನಾನು ಬಳಲಿ ಒಂದಿನ ಅಡ್ಮಿಟ್ ಆಗಿ ಡಾಕ್ಟರ್ ಏನು ಹೇಳಿದ್ರು, ಆಶ್ರಮದಲ್ಲಿ ಬಂದು ನೀವು ನಿಮ್ಮ ತಾಯಿಗೆ ಬೆಡ್ ರೆಸ್ಟ್ ಇದೆ, ನೀವು ಬಂದು ನಿಮ್ಮ ತಾಯಿನ ಭೇಟಿ ಆಗ್ಬೇಕಂತ. ಆ ತಾಯಿ ಫೋನ್ ಮಾಡಿದ್ಲು, ಅವ್ನು ಎತ್ತಲಿಲ್ಲ. ಹೀಗೆ ಒಂದಿನ ಆ ತಾಯಿ ಪತ್ರ ಬರೆದಿಟ್ಟು ತೀರ್ಕೊಂಡ್ಬಿಟ್ಲು. ಆವಾಗ ಡಾಕ್ಟರ್ ಹತ್ರ ಬಂದು ಮಗ ಕೇಳ್ದ, ನನ್ನ ತಾಯಿ ಏನಾದರೂ ಹೇಳಿದಾಳೆ ನಿಮಗೆ, ಹೆಂಗೆ ತೀರ್ಕೊಂಡ್ಲು, ಏನಾಯ್ತು ಅಂತ. ಆ ಡಾಕ್ಟ್ರ್ ಹೇಳಿದ್ದು ಒಂದೇ ಮಾತು. ಆಗ ಆ ಡಾಕ್ಟ್ರು ಆ ಮಗನಿಗೆ ಒಂದು ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಬರೆದಿತ್ತು, ಮಗ ನಾನಂತೂ ನಿಂಗೆ ಕರೆ ಮಾಡಿದೆ, ನೀನಂತೂ ಒಂದಿನೂ ಎತ್ತಲಿಲ್ಲ. ನಾ ಹೇಳೋದಿಷ್ಟೇ, ಎಲ್ಲೇ ಇದ್ದರೂ ಚೆನ್ನಾಗಿರು, ಆದರೆ ಒಂದು ಮಾತ್ರ ನಾ ಹೇಳಲೇಬೇಕು, ಅದೇ ಈ ಪತ್ರದಲ್ಲಿ ಬರೆದಿದ್ದೀನಿ. ಮಗ, ನಿಜವಾದ ಕುರುಡಿ ನಾನಲ್ಲ, ನೀನು. ನನಗೆ ಅನಿಸಿತ್ತು ಇಷ್ಟು ವರ್ಷ ಆದರೂ ನಾನು ಏನು ಕಮ್ಮಿ ಮಾಡಿಬಿಟ್ಟು ನನಗೆ ಏನು ಪ್ರೀತಿ ಕೊಡಲಿಲ್ಲ ನಿನಗೆ ಅಂತ. ಆದರೆ ನೀನು ಸಣ್ಣನಿರ್ಬೇಕಾದ್ರೆ ನೀ ಆಡ್ತಾ ನೀನು ಒಂದು ಕಣ್ಣು ಕಳ್ಕೊಂಬಿಟ್ಟೆ. ನಾನೇ ಅವಾಗ ಒಂದು ಕಣ್ಣು ನೀನು ಕೊಟ್ಟಿದ್ದು ಮಗ, ಅದರಿಂದ ನನ್ನ ಕಣ್ಣು ಹೋಗಿದ್ದು. ಇದು ನಿಜ, ನಿಂಗೆ ಗೊತ್ತಿರಲಿಲ್ಲ ಮಗ. ಹೇಳಿದರೆ ನಿನಗೆಲ್ಲಿ ಸುಮ್ಮನೆ ಯಾಕೆ ಅಂತ ದುಃಖ ಆಗುತ್ತೋ ಅಂತ ಹೇಳಿಲ್ಲ ನಾನು. ನಿನಗೆ ದುಃಖ ಆದರೆ ಆ ಕೆಲಸದ ಮೇಲೆ ಪರಿಣಾಮ ಬೀಳುತ್ತೇನೋ, ಆವಾಗ ನಿನ್ನ ಜೀವನ ಎಲ್ಲಿ ಇದಾಗುತ್ತೇನೋ ಅಂತ ಹೇಳಿಲ್ಲ ಮಗ. ಇಷ್ಟೇ ನಾನು ಹೇಳೋದು ನಿನಗೆ, ನೀ ಚೆನ್ನಾಗಿರು. ಕಣ್ಣು ಕೊಟ್ಟಿದ್ದಕ್ಕೂ ನನಗೇನೂ ಆಗಿಲ್ಲ. ನನಗೆ ಒಂದೇ ಕಣ್ಣಿಂದ ನಾನು ಬಾಳಿ ಬದುಕಿ ಆ ಕಣ್ಣಿಂದ ನೀನು ಸಾಕಿ ಸಲ್ಲಿದ್ದೀನಿ ಮಗ ನಾನು ಅಂತ ಹೇಳಿದ್ಲು. ಸ್ನೇಹಿತರೆ, ನೀವು ಕಥೆಯಿಂದ ಕಲಿಬೇಕಾಗಿದ್ದು ಬರೀ ಇಷ್ಟೇ ಸ್ನೇಹಿತರೆ. ನೀವು ಎಷ್ಟೇ ಬೆಳೀರಿ ಜೀವನದಲ್ಲಿ, ಎಷ್ಟೇ ಯಾವುದೇ ಲೆವೆಲ್ ರೀಚ್ ಆಗಲಿ, ಈ ಪ್ರೀತಿ ವಾತ್ಸಲ್ಯದ ಮುಂದೆ, ಈ ಮಮತೆ ಮುಂದೆ ಅದೆಲ್ಲ ಶೂನ್ಯ ಸ್ನೇಹಿತರೆ. ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಜನ ಜೊತೆ ಶೇರ್ ಮಾಡಿ, ಈ ಪಾಠ ಅವ್ರಿಗೆ ಕಲಿಸಿ. ಯಾರೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಅವರು ಬದುಕಟ್ಟುಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಎಷ್ಟೋ ಜನರಿಗೆ ಫ್ಯಾಮಿಲಿ ಇರಲ್ಲ, ಇನ್ನೆಷ್ಟೋ ಜನರಿಗೆ ಬೇಕಂದ್ರೂ ಸಿಗಲ್ಲ. ಧನ್ಯವಾದ ಸ್ನೇಹಿತರೆ.